ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈ ಬ್ಲಾಗ್ ಶುರು ಮಾಡೋಣ. ತತ್ತಿ ತೆಗೆದಿಡಪ್ಪ, ತತ್ತಿ ಆಗ್ತಾ ಇವು ಮುರ್ಕೊಳ ಆಗ್ತಾನು. ನಾ ಹಿಡ್ಕೊತೀನಿ, ಅವ್ನ ಕೈಯಾಗ ಹಿಡ್ಕೊತೀನಿ. ನಿಂತ ಅರ್ಧ ತಾಸು ನೋಡ್ರಿ, ಒಂದು ಬಸ್ ಬಂತು. ನಮ್ಮ ಕೀರ್ತಿ ನಗ್ತೀನಿ, ಅವ್ರು ಬಸ್ ಜೊತೆ ಬಲ್ರ ಹೋದಳಂತ ಮಾಡಿದ್ ಮಾತು ಅಲ್ಲೊಂದಿಟ್ಟು ಮುಂದೆ ಹೋಗ್ತಾರೆ ಬಿದ್ರು ಹತ್ತೋರು ಹತ್ತಿರ್ತಾರೆ, ಹಂಗೆ ಬಿಟ್ಟು ಬಿಡ್ತಾರಪ್ಪ. ಗದ್ಲು ಭಾಳ ಇರ್ತೈತಿ. ಹೋಗಿ ಬಸ್ ಸ್ಟ್ಯಾಂಡ ಬಸ್ ನೋಡ್ಕೊಂತ ಕುಂತ್ಬಿಡ್ತಿದ್ವಿ. ಬಸ್ಗೋಸ್ಕರ ವೆಯ್ಟ್ ಮಾಡಕತ್ತೀವಿ. ಇನ್ನೂ ಬಸ್ ಬರಲ್ತ, ಯಾವ ಬರ್ತೈತೆ ಗೊತ್ತಿಲ್ಲ. ಇಲ್ಲೇ ಟೈಮ್ 10 ಆಯ್ತು. ನಾವು 9 ಗಂಟೆ ಅಂದ್ರೆ ಲೋಕಾಪುರದಾಗ ಇರ್ಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಇಲ್ಲಿ ಬರೋದನ್ನ 9 ಗಂಟೆ ಆಯ್ತು. ಇನ್ನು ಅಲ್ಲಿಗೆ ಹೋಗೋದು ಎಷ್ಟೊತ್ತಿಗೆ ಗೊತ್ತಿಲ್ಲ, ನೋಡಬೇಕು. ಬಸ್ಸನ್ನು ಬರೋಲ್ಲ, ಅದು ಸಿಕ್ಕಾಪುಡಿ ಬಿಸಿಲೊಂದು ಐತ್ರಿ. ಬೆಟ್ಟಕುರ್ಕಿ ಬಸ್ ಸ್ಟ್ಯಾಂಡ್. ಮಾಮ ಗಾಡಿ ಬಿಟ್ಟು ಬಂದಿದ್ದು ದೂರ ಐತೆ. ಬಸ್ಸಿನ ಹಾದಿ ಕಾದು ಸಾಕತ್ತ. ನಮ್ಮ ಮನೆಯವ್ರನ್ನ ಅಲ್ಲೇ ಇದ್ದಾರೆ, ನಮ್ಮನ್ನ ಬಿಡಕ್ಕೆ ಬಂದವ್ರ. ಮತ್ತು ಅವ್ರಿಗೆ ನೋಡಕ್ಕೆ ತ್ರಾಸ ಆತೇನೋ, ಹಾಗಾಗಿ ಲೋಕಾಪುರವ್ರಿಗೂ ಬಿಟ್ಟು ಬರ್ತೀನಿ ಬಾ ಅಂತೆಲ್ಲ ಅಂತಂದ್ರೆ. ಈಗ ಇಲ್ಲೇ ಉಳ್ಳಾಗಡ್ಡಿ ಸೀಸನ್ ಜೋರು ನಡೆದೈತಿ. ಬಿಗ್ ಬಾಸ್ ಅಂತೆಲ್ಲ ಕಾರ್ಯಕ್ರಮ ಒಂದು ಮನೇಲಿ ಹಾಕಿ ಕೋಡ್ ಹಾಕಿ ಅಲ್ಲೆಲ್ಲ ಟಾಸ್ಕ್ ಕೊಡ್ತಾರೆ. ಅಲ್ಲಿ ಟಾಸ್ಕ್ ಕೊಡೋ ಬದಲು ಈ ಕಡೆ ಹಳ್ಳಿಗಳ ಕಡೆ ಬಂದ ಅಟ್ಲೀಸ್ಟ್ ರೈತರಿಗಾದರೂ ಹೆಲ್ಪ್ ಮಾಡುವಂಥ ಟಾಸ್ಕ್ ಮಾಡಿದರೆ ಚಲೋ ಆಕೈತಪ್ಪ. ಯಾಕಂದ್ರೆ 3 ಹೊತ್ತು ಊಟ ಕೊಟ್ಟು ಆರಾಮ್ಸೆ ಮನೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಿಸ್ಕೊಳಕ್ಕೆ ರೆಡಿ ಇರ್ತೇವೆ. ಅಂದ್ರೆ ಫ್ರೀಯಾಗಂತೇನಲ್ಲ, ಈ ಕಡೆ ಸಿಕ್ಕಾಪಟ್ಟೆ ಆಳಿನ ಸಮಸ್ಯೆ. ಹೋದ ಸಲ ಏನೋ ಬಿಗ್ ಬಾಸ್ ನಡೆದಾಗ ಒಬ್ಬರು ಒಬ್ರು ಅಂಕಲ್ ಆ ಥರ ಏನಾದರೂ ಮಾಡ್ಬೇಕು. ಅದನ್ನು ಬಿಟ್ಟು ಬರೀ ಇವಾಗಂತೂ ಬಿಗ್ ಬಾಸ್ ಬಿಟ್ಟರೆ ಬೇರೆ ಯಾವ ರಿಯಾಲಿಟಿ ಶೋನು ಬರೋವಲ್ಲು. ನಾವೀಗ ಬಸ್ನೇ ಕುಂತೀವಿ. ಒಂದು ಅರ್ಧ ದಾರಿಗೆ ಬಂದು ಈ ಕಡೆ ಸೀಟ್ ಸಿಕ್ತು ನಮಗೆ. ಲೋಕಾಪುರ್ಲಿದ್ದ ಮುಂದೆ ಬಂದಿರೋದು ನಾವು. ಇವತ್ತಿನ ವಿಡಿಯೋ ಸ್ಕಿಪ್ ಮಾಡಲಾರ್ದ ನೋಡ್ರಿ, ಖಂಡಿತ ನಿಮ್ಗೆ ಇಷ್ಟ ಆಗೇ ಆಕೈತಂತ ಅನ್ಕೋತೀನಿ. ನಾವು ಯಾವ ಊರಿಗೆ ಹೊಂಟೇವಿ, ಯಾವ ಊರಿಗೆ ಇಲ್ಲ, ಎದಕ್ಕೆ ಹೊಂಟೇವಿ ಅಂಥೇಳಿ ಖಂಡಿತ ನಿಮ್ಗೆ ಗೊತ್ತಾಕೈತಿ. ನಾನು ನಮ್ಮ ಕೀರ್ತಿ ಎಲ್ಲೋ ಹೊಸದೊಂದು ಜಾಗಕ್ಕೆ, ಹೊಸ ಊರಿಗೆ ಹೋದಾಗ ಏನೋ ಸ್ಪೆಷಲ್ ಅಂತ ಅನ್ನಿಸ್ತಿರ್ತೈತಿ. ಅಲ್ಲಿ ನೇಚರ್ ಆಗಲಿ, ಅಲ್ಲಿ ದೇವಸ್ಥಾನ ಆಗಲಿ, ಮತ್ತೊಂದಾಗಲಿ ನೋಡೋಕೆ ಖುಷಿ ಅಂತ ಅನ್ನಿಸ್ತೈತಿ. ನಾನು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡೇನಿ. ನಾನು ಕೀರ್ತಿ ಇಬ್ಬರ ಹೊಂಟಿದ್ವಲ್ಲ ಬಸ್ಸಿಗೆ. ನಾವಿಬ್ಬರ ಅಂತ ಅಂದ್ಕೊಂಡ್ರೆ ಇಲ್ಲ, ನಾವು ಮತ್ತು ಕೀರ್ತಿ, ನನ್ನ ಫ್ರೆಂಡ್, ಅವ್ರ ಚಿಕ್ಕಮ್ಮ ಮತ್ತು ಅವ್ರ ಅತ್ತೆ ಮತ್ತು ಅವ್ರ ಅತ್ತೆಯವ್ರ ಫ್ರೆಂಡ್ ಹುಡುಗರು ಹೀಗೆಲ್ಲ ಹೊಂಟಿದ್ವಿ. ಎಲ್ಲಿಗೆ ಹೊಂಟೇವೆ ಅಂಥೇಳಿ ಈಗ ಹೇಳ್ತೀನಿ ಬರ್ರಿ. ನಾವು ಬಂದಿರೋದು ನಾನು ಭಾಳ ಒಂದು 2-3 ಲಾಗಲ್ಲಿ ಹೇಳೇನಂತ ಅನ್ನಿಸ್ತೀವಿ. ನಾವು ಬಂದಿರೋದು ಬನಹಟ್ಟಿಗೆ. ಈಗ ಎಳ್ಕಲ್ ಸೀರೆ ಹೆಂಗೆ ಫೇಮಸ್ ಅದಾವಲ್ಲ, ವಿಶ್ವವಿಖ್ಯಾತ ಪ್ರಸಿದ್ಧಿ ಪಡ್ಕೊಂಡವ ಎಳ್ಕಲ್ ಸೀರೆ, ಹಂಗೆ ಬನಹಟ್ಟಿಲಿನೂ ಸಹಿತ ಸೀರೆ ರೆಡಿ ಆಕಾವ. ಇಲ್ಲಿ ರೆಡಿ ಆಗೋದು ಕಾಟನ್ ಸೀರೆ. ಈಗ ಇಳ್ಕಲಲ್ಲಿ ರೇಷ್ಮೆ ಮತ್ತು ಗಾಯತ್ರಿ ಬಾರ್ಡರ್ದು ಹಿಂಗೆ ಬೇರೆ ಬೇರೆ ಥರ ಹೆಂಗೆ ರೆಡಿ ಆಕಾವಲ್ಲ, ಹಂಗೆ ಇಲ್ಲಿ ಒಂದೊಂದು ಕಡೆ ಸಿಕ್ಕಾಪಟ್ಟಿ ಮಗ್ಗ ರೀ. ನಾನು ಫಸ್ಟ್ ಟೈಮ್ ಬನಹಟ್ಟಿಗೆ ಹೋಗಿದ್ದೆ. ಇಲ್ಲಿ ನನ್ನ ಫ್ರೆಂಡ್ ಅವರ ಮನೆ ಇದೆ, ಅವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಐತಿ. ನಾನು ವಿಡಿಯೋದೊಳಗೆ ಹೇಳಿದ್ನಲ್ಲ ಬನಹಟ್ಟಿಗೆ ಹೋಗ್ಬೇಕಂತೇಳಿ, ಬಟ್ ನಾನು ಅಂದ್ಕೊಂಡಿರ್ತಿಲ್ಲ ಇದು ಖಾದಿ ಸೀರೆ ಸಿಗ್ತಾವಂತ ಹೇಳಿದ್ನಲ್ಲ, ಅವನ್ನ ನೋಡ್ಕೊಂಡು ಬಂದ್ರೆ ಆಯ್ತು. ಮತ್ತು ರೇಟ್ ಅಂತ ಕೇಳ್ಕೊಂಡು ರೀಸನಬಲ್ ರೇಟ್ ಆದ್ರೆ ನಾನು ಆನ್ಲೈನಲ್ಲಿ ಸೇಲ್ ಮಾಡೋಕ್ಕೆ ಬರತ್ತೆ. ಇಲ್ಲಾಂದ್ರೆ ಕಡಿಮೆ ಪ್ರೈಸಲ್ಲಿ ಏನಾದರೂ ಹಿಂಗೆ ಸಿಕ್ಕು ಅಂದ್ರೆ ನಾನು ತೊಗೊಂಬಂದು ಸೇಲ್ ಮಾಡ್ಬೋದು ಅಂತೇಳಿ. ಬಟ್ ನನಗೆ ಮತ್ತು ಅಲ್ಲಿ ಹೋಗೋಕ್ಕೂ ಆಗಲಿಲ್ಲ. ಮತ್ತು ನನ್ನ ಸಬ್ಸ್ಕ್ರೈಬರ್ ಕೂಡ ಒಬ್ಬರು ಸವಿತಾ ಅಂತೇಳಿ ಬನಹಟ್ಟಿಯವರ, ಅವರು ಒಬ್ರದ್ದು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಅವ್ರಿಗೂ ಮೆಸೇಜ್ ಹಾಕಿದ್ದೆ, ಪಾಪ ಅವರು ರೆಸ್ಪಾನ್ಸ್ ಮಾಡಿದ್ರು. ಬಟ್ ನನಗೆ ಅಲ್ಲೆಲ್ಲಿ ಹೋಗೋಕ್ಕಾಗಲಿಲ್ಲ. ನಾವು ಇಲ್ಲೇ ಒಂದು 2 ಮ್ಯಾನುಫ್ಯಾಕ್ಚರಿಂಗ್ ಹೋಗಿ ಬಂದಿದ್ವಿ. ಒಂದೊಂದು ಕಡೆ ಒಂದೊಂದು ಥರ ಡಿಸೈನ್ ಪ್ಯಾಟರ್ನ್ ಇರ್ತೈತಲ್ಲ, ಅದನ್ನು ನೋಡೋಕದೀವಿ ನಮ್ಗೆ ಎಲ್ಲಿ ಇಷ್ಟ ಆಗ್ತಾವೆ ಏನಿಲ್ಲ ಅಂಥೇಳಿ. ನನಗೇನಂತಂದರೆ ಈಗ ನಾನು ತೊಗೊಂಬಂದು ಸೇಲ್ ಮಾಡೋಕತ್ತೀನಿ, ಅಲ್ಲಿ ನಾನು ಒಂದೇ ಸೀರೆ ಮನೇಲಿ ಉಳಿದ್ರು ನನಗೆ ಲಾಭ ಆಗಂಗಿಲ್ಲ, ಲುಕ್ಸಾನ್ ಆಕೈತಿ. ಹಾಗಾಗಿ ಅದನ್ನ ಯೋಚನೆ ಮಾಡಾಕತ್ತೆ ನಾನು, ಏನು ಮಾಡಬೇಕು ಏನು ಬಿಡಬೇಕು ಅಂತೇಳಿ. ಧೈರ್ಯ ಮಾಡಿ ಮುನ್ನುಗ್ಗಿದ್ರೆ ಎಲ್ಲ ಸಕ್ಸಸ್ ಕಾಣ್ತೈತಿ. ಬಟ್ ಧೈರ್ಯ ಮಾಡಲಿಲ್ಲ ಅಂತಂದ್ರೆ ಸಕ್ಸಸ್ಸು ಕಾಣಕ್ಕೆ ಹೋಗಂಗಿಲ್ಲ. ನಾವು ಅಂದ್ಕೊಂಡಿರೋ ಡ್ರೀಮು ಕಂಪ್ಲೀಟ್ ಮಾಡೋಕ್ಕಾಗಂಗಿಲ್ಲ. ಇಲ್ಲಿ ನೋಡಿದರೆ ಚಂದ ಇತ್ತು ಕಲರ್ ಕಾಂಬಿನೇಷನ್. ಬಟ್ ಇದು ಬಾರ್ಡರ್ ಏನು ಬರ್ತೈತಲ್ಲ, ಅದು ಜರಿ ಫುಲ್ ಮ್ಯಾಗನ ಅಂತ ಅನಿಸ್ತಿತ್ತು.
ಹಾಗಾಗಿ ನನ್ನ ಫ್ರೆಂಡ್ಗೆ ಅದು ಇಷ್ಟ ಆಗಿತ್ತು. ಇಲ್ಲದೆ ನೋಡಿ ಇಷ್ಟವರು ಎಲ್ಲರೂ ಸೀರೆ ನೋಡಾಕತ್ತಿದ್ವಿ. ಅದು ಯಾವ್ಯಾವ ಅಂಥೇಳಿ ಇಲ್ಲಿ ಸಿಗೋ ಎಲ್ಲ ಕಾಟನ್ ಸೀರೆ ಬಿಟ್ಟರೆ ಮತ್ತು ಬೇರೆ ಯಾವ ಸೀರೆನೂ ಸಿಗಂಗಿಲ್ಲ. ನಾನು ನೋಡಾಕತ್ತಿದ್ವಿ, ಹಂಗೆ ನಿಮಗೂ ಸಹಿತ ತೋರ್ಸಾಕತ್ತಿದ್ದೇನೆ. ಇಲ್ಲೆಲ್ಲ ನೋಡಿ ಮನೆ ಪಕ್ಷದಲ್ಲಿ ನಾವು ಬಂದಿರೋದನ್ನ ಅವೆಲ್ಲ ಸೀರೆ ರೆಡಿ ಆಗಿರೋದು ಚಲೋದೈತಿ. ಹಂಗದಾವ ನಮಗೆ ಇಲ್ಲಿ ನಾನು ಹೆಂಗೆ ಅಂತಂದ್ರೆ ನಮ್ಮದು ಫೋನಿಂದ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿ ಬರೋಂಗಿಲ್ಲ ಕ್ಲಿಯರ್ ಆಗಿ. ಹಾಗಾಗಿ ನಿಮ್ಗೆ ಇಲ್ಲಿ ಕಲರ್ ಏನಾದರೂ ಇದು ಕಾಣಿಸ್ಬೋದು, ಬಟ್ ಸೀರೆ ಒಂದಕ್ಕಿಂತ ಒಂದು ಚೆಂದ ಕಾಣಿಸೋದಿದ್ದು. ಈಗ ಇಲ್ಲಿ ನೋಡೋಕ್ಕಾಗಿದ್ದೆಲ್ಲ ಬ್ಲೂ ಮತ್ತು ಎಲ್ಲೋ ಐತಿ. ಅದಂದ್ರೆ ಕಲರ್ ಕಾಂಬಿನೇಷನ್ ಮಸ್ತ್ ಇತ್ತು ಮತ್ತು ಪ್ಯಾಟರ್ನು ಅಷ್ಟೇ ಚೆಂದ ಇತ್ತು. ಅದನ್ನ ತೊಗೋಬೇಕಂತೇಳಿ ನಮ್ಮ ಕೀರ್ತಿ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಇಲ್ಲಿ ಒಳಗೆ ಅಲ್ಲಿ ಏನು ಮಾಡೋಕ್ಕಾಗಿದ್ರು ದಾರ ಏನು ಸುತ್ತಾಗದಿದ್ರು ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ಕೊಂಬಂದ. ಇದು ಸೀರೆ ನೋಡಿರಿ, ಈ ಸೀರೆ ನಾನು ಹಾಕಿದ್ವಿ ಅವತ್ತು ನಾನು ಫೋಟೋ ತೆಗೆದು ನನ್ನ ವಾಟ್ಸಪ್ ನಂಬರಲ್ಲಿ ಸ್ಟೇಟಸ್ ಹಾಕಿದ್ವಿ. ಕೇಳಿದ್ರಿ ಇದರ ಕಲರ್ ಏನಾದರೂ ಸಿಗ್ತಾವ ಅಂತೇಳಿ. ಬಟ್ ಕಲರ್ ನಾನು ಅವತ್ತು ಅಷ್ಟೊಂದು ಅಬ್ಸರ್ವ್ ಮಾಡಲಿಲ್ಲ, ಇದ್ದು ಅಂತ ಅನಿಸ್ತೈತಿ. ಬಟ್ ಅದು ಯೆಲ್ಲೋ ಮತ್ತು ಬ್ಲೂ ಕಲರ್ ಕಾಂಬಿನೇಷನ್ ಮಸ್ತಿದ್ದು. ಇನ್ನೇನು ಚಳಿಗಾಲ ಶುರುವಾಗಿ ಮುಗಿದು ಅದ್ರ ನಂತರ ಬ್ಯಾಸ್ಗೆ ಬರ್ತೈತಲ್ಲ, ಬ್ಯಾಸ್ಗೆ ಟೈಮಲ್ಲಿ ನಮ್ಗೆ ಭಾಳ ಕಂಫರ್ಟಬಲ್ ಅಂತಂದ್ರೆ ಇವು ಕಾಟನ್ ಸೀರೆ ಭಾಳ ಚಲೋ ಆಕ್ಕವು ಮತ್ತು ಅಷ್ಟು ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ಕಾಟನ್ ಸೀರೆನ ಭಾಳ ಇಷ್ಟಪಟ್ಟು ತೊಗೋತಾರೆ. ಮತ್ತು ಈಗ ಇಳ್ಕಲ್ ಸೀರೆಗೆ ಇವಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ ಬಾರ್ಡರ್ ಮತ್ತು ಪಲ್ಲು ಚೇಂಜಸ್ ಬರ್ತೈತಿ. ಅವು ಕಾಟನ ಬರ್ತಾವೆ, ಇವು ಕಾಟನ ಬರ್ತಾವೆ. ಅದ್ರಾಗ ಭಾಳ ನಮೂನಿ ಬರ್ತಾವೆ, ಇಲ್ಲಿ ಸಹಿತ ಭಾಳ ನಮೂನಿ ಬರ್ತಾವೆ. ಇನ್ನೊಂದು ಏನಂತಂದ್ರೆ ಇವು ಕ್ವಾಲಿಟಿ ಮಸ್ತ್ ಅದಾವೆ, ಅವು ಕ್ವಾಲಿಟಿ ಚಲೋ ಅದಾವೆ. ಬಟ್ ಅದ್ರೊಳಗೆ ಪಲ್ಲು ಬಂದ ಸಿಲ್ಕ್ ಮತ್ತು ಕೆಟ್ಲನ್ ಅಂತ ಪಲ್ಲು ಬರ್ತೈತಲ್ಲ, ಪಲ್ಲು ಲುಕ್ ಅಂತ ಅನಿಸ್ತೈತಿ. ಈ ಸೀರೆಯೊಳಗೆ ಇವು ಬಾರ್ಡರ್ ಹೆಂಗಿರ್ತಾವೆ ಬೇರೆ ಥರ. ಇಲ್ಲಿ ಭಾಳಷ್ಟು ನಮೂನಿ ಸೀರೆ ರೆಡಿ ಆಕ್ಕಾವು. ಆದ್ರೆ ಕೆಲವ್ರಿಗೆ ಹೆಂಗೆ ಅಂತಂದರೆ ಇಳ್ಕಲ್ ಸೀರೆ ಅಂತಂದಿಂದ ಇಳ್ಕಲ್ ಸೀರೆನ ಬೇಕಂತ ಅನ್ನೋರು ಇರ್ತಾರಲ್ಲ, ಹಾಗಾಗಿ ನಾನು ಹೇಳಿದ್ನಿ. ಯಾಕಂದರೆ ಇಲ್ಲಿ ಕಾಟನ್ ಸೀರೆ ಇದಾವೆ ಅಂತಂದಿಂದ ಮತ್ತು ಕೆಲವ್ರು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಇಳ್ಕಲ್ ಸೀರೆ ಏನೋ ಇವು ಅಂತೇಳಿ. ಅದಕ್ಕೋಸ್ಕರ ನಾನು ಇಲ್ಲಿ ನಿಮ್ಗೆ ಹೇಳಾಕತ್ತೀನಿ. ಈ ಸೀರೆ ಈಗ 1 ಇಯರ್ ಬ್ಯಾಕ್ ಭಾಳ ಟ್ರೆಂಡಿಂಗಲ್ಲಿದ್ದು ನೋಡ್ರಿ, ಬಿಗ್ ಬಾರ್ಡರ್ದು. ಮತ್ತು ಇವನ್ನ ಸೀರೆನ ತೊಗೊಂಡು ನಾವು ಲಂಗ ಬ್ಲೌಸ್ನ ಹೊಲಿಸ್ತಿದ್ರು, ಹಿಂಗೆ ಸಣ್ಣ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ. ಈ ಥರದ ಸೀರೆ ನಿಮ್ಗೆ ಏನಾದರೂ ಬೇಕಂತಂದ್ರೆ ನೀವು ಇದರಲ್ಲಿ ಕಲರ್ ಸಿಗ್ತಾವೆ, ಒಂದು 4-5 ಕಲರ್ ಅಷ್ಟೇ ಸಿಗ್ತಾವೆ. ಮತ್ತೀಗ ಬಂದಾಗ್ಯಾವಂತ, ರೆಡಿ ಮಾಡೋಕತ್ತಿಲ್ಲ ಅಂತ. ಅದನ್ನು ಕೆಲವೊಂದು ಸೀರೆನ ರೆಡಿ ಮಾಡಬೇಕಾದ್ರೆ ಟೈಮ್ ಜಾಸ್ತಿ ಬೇಕು. ಮತ್ತು ಏನಕ್ಕೆ ಅಂತಂದ್ರೆ ರೇಟ್ ಜಾಸ್ತಿ ಅದ ಅಂತಲೇ ತೊಗೊಳ್ದು. ಅದು ಒಂದು ಟೈಮಲ್ಲಿ ಟ್ರೆಂಡಿಂಗ್ ಇರ್ತಾವಲ್ಲ, 1 ಇಯರ್ 6 ಮಂತ್ ಅಷ್ಟೇ ಟ್ರೆಂಡಿಂಗಲ್ಲಿ ಇರ್ತಾವೆ. ಆಮೇಲೆ ಕ್ರಮೇಣ ಏನಾಕ್ಕವು ಅಂದ್ರೆ ಬಂದಾಗ್ಬಿಡ್ತಾವೆ, ಸೇಲ್ ಆಗಲಿಲ್ಲ ಅಂದ್ರೆ ಬಂದ್ ಮಾಡಿಬಿಡ್ತಾರೆ. ಬಟ್ ಅವು ಇನ್ನೂ ಅದಾವು ಟ್ರೆಂಡಿಂಗಲ್ಲಿ, ಕೆಲವರಿಗೆ ಇಷ್ಟ ಆಕ್ಕವಲ್ಲ. ನಿಮ್ಗೆ ಬೇಕಂತ ಭಾಳ ರೀಸನಬಲ್ ರೇಟಲ್ಲಿ ಸಿಗ್ತಾವೆ. 750 ರೂಪಾಯಿ ಪ್ಲಸ್ ಏನಾದ್ರು ಶಿಪ್ಪಿಂಗ್ ಅತಿ ಬೀಳತೈತಿ ನಿಮ್ಗೆ. ಅಷ್ಟು ಕಡಿಮೆ ರೇಟಲ್ಲಿ ಸಿಗ್ತಾವೆ. ನೀವು ಮೊದಲೆಲ್ಲ ಅವು 1500 ಹೀಗೆಲ್ಲ ರೇಟ್ ಇದ್ದು ಅಂತ ಅನಿಸ್ತೈತಿ. ಬಟ್ ಈಗ ಕಡಿಮೆ ಆಗ್ಯಾವೆ. ನಮ್ಮ ಕೀರ್ತಿ ಕೈಯಾಗ ಕೊಟ್ಟಿದ್ನಿಲ್ಲ ಫೋನ್ ವಿಡಿಯೋ ಮಾಡೋಕೆ, ಸ್ವಲ್ಪ ವಿಡಿಯೋ ಅಡ್ಡ ಹಂಗೆ ಹಿಂಗೆ ಬಂದೈತಿ. ಇಲ್ಲೇ ನೋಡ್ರಿ, ಇಲ್ಲಿ ನಾವು ಅದನ್ನು ಪೂರ್ತಿ ಓಪನ್ ಮಾಡಿ ತೊಗೊಳಕತ್ತಿದ್ವಿ. ನನಗೂ ಬಿಗ್ ಬಾರ್ಡರ್ದು ಒಂದು ತೊಗೋಬೇಕನ್ನೋ ಆಸೆ ಇತ್ತು. ತೊಗೊಲೇಬೇಡ ಅಂತೇಳಿ. ಇದು ನನ್ನ ಫ್ರೆಂಡದಲ್ಲ, ಬೇರೆದವ್ರದ್ದಲ್ಲ, ಅವ್ರ ಮನೆ ಹತ್ತಿರ ಹಿಂದ್ಗಡೆ ಇತ್ತು. ಅಲ್ಲಿ ನನ್ನ ಫ್ರೆಂಡದಲ್ಲ, ಅವ್ರ ಚಿಕ್ಕಮ್ಮವ್ರು ಕರ್ಕೊಂಡು ಹೋದ್ರೆ, ಇಲ್ಲಿ ಚಲೋ ಇರ್ತಾವೆ ನೋಡ್ರಿ ಅಂತೀರಿ, ಬರೀ ನಿಮ್ಗೆ ಇಷ್ಟ ಆದ್ರೆ ತೊಗೊಳೋರು ಅಂತೀರಿ ಅಂತೇಳಿ ಅಂತಂದ್ರೆ. ನಾನು ಅಲ್ಲಿ ಸಹಿತ ಕೇಳಿದೆ, ಹಿಂಗೆ ನಮ್ಗೆ ಸಿಂಗಲ್ ಸಾರಿ ಬೇಕಾದ್ರೆ ಕಳಿಸ್ತೀರಿ, ಹಿಂಗೆ ನಾನು ಆನ್ಲೈನಲ್ಲಿ ಸೇಲ್ ಮಾಡೋದು ಅಂತೇಳಿ ಅಂತಂದೆ. ಹ್ಞೂ ಅಂತಂದಾರ. ನಿಮ್ಗೆ ಬೇಕಂತಂದ್ರೆ ಇಲ್ಲ ಇದರಲ್ಲಿ ಕಲರ್ ನೋಡಿ, ಗ್ರೀನ್ ಬರ್ತೈತಿ ಮತ್ತು ಈ ಕಲರ್ ಬರ್ತೈತಿ. ಇದಕ್ಕೆ ಏನಂತೀರಿ, ಡಾರ್ಕ್ ಬ್ಲೂ ಅಂತೀರಿ ಅಥವಾ ಪಿಕಾಕ್ ಗ್ರೀನು ಅಲ್ಲ, ಇದು ಒಂಥರ ಪಿಕಾಕ್ ಗ್ರೀನ್ ಅಂತ ಅನ್ನಿಸ್ತೈತಿ. ಚಂದದ ಚಾಕ್ಲೇಟ್ ಅಂತ ಬರ್ತೈತಿ. ಬಟ್ ಇದು ಕಲರ್ ಕಾಂಬಿನೇಷನ್ ಮಸ್ತ್ ಐತಿ, ಯಾಕಂದ್ರೆ ಗೋಲ್ಡನ್ ಕಲರ್ ಬಾರ್ಡರ್ ಬರ್ತೈತಿಲ್ಲ, ಹಾಗಾಗಿ ನಿಮ್ಗೆ ಈಗ ನಾನೇನು ಸೀರೆ ಫೋಟೋ ಮತ್ತು ವಿಡಿಯೋನ ಶೇರ್ ಮಾಡಾಕತ್ತೇನಿಲ್ಲ, ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ಶಾಟ್ನ ತೆಗೆದು ನೀವು ನನಗೆ ವಾಟ್ಸಪ್ ಮಾಡಿರಿ. ನಂಬರ್ನ ಏನೋ ಡಿಸ್ಪ್ಲೇ ಮಾಡಾಕತ್ತೇನಿಲ್ಲ, ಆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ, ಮತ್ತು ಡೋರ್ ಡೆಲಿವರಿನ ಕೊಡ್ತೇವೆ.
ಇಲ್ಲದ ನೋಡಿ ಕಲರ್ಸ್ ಇದೆ, ಇಷ್ಟು ಕಲರ್ಸ್ ಅದಾವೆ ಇದ್ರೊಳಗೆ. ಚಂದ ಅದಾವೆ, ತೊಗೊಂಡಾಗ ಬಿಗ್ ಬಾರ್ಡ್ರ್ ಇಷ್ಟಪಡೋರು ತೊಗೋಬೋದು. ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂತಂದರೆ ನಮ್ಮ ಮನ್ಯಾಗ ಹೆಣ್ಮಕ್ಳಿದ್ರೆ ಅಥವಾ ನಮಗೇನಾದರೂ ವೇರ್ ಮಾಡಬೇಕು, ಲಂಗ ಬ್ಲೌಸ್ ಥರ ವೇರ್ ಮಾಡಬೇಕಂದ್ರೆ ನಾವು ಸೀರೆನ ಪರ್ಚೇಸ್ ಮಾಡಿ ಲಂಗ ಬ್ಲೌಸ್ನ ಹೊಲಿಸ್ಬೋದು. ಕೆಲವೊಂದು ಸಲ ಸೆಟ್ಟು ಸಿಕ್ಕಿದ್ವಿ ಅಂತ ಅನಿಸ್ತೈತಿ, ಚೂಡಿ ಸೆಟ್ಟೆ ಮತ್ತು ಲಂಗ ಬ್ಲೌಸ್ಗಳನ್ನು. ಬಟ್ ಅದಕ್ಕಿಂತ ನಮ್ಗೆ ಈ ಕಡಿಮೆ ರೇಟಲ್ಲಿ ಸಿಗೋದ್ರಿಂದಾಗಿ ಇವು ನಾನು ಹೇಳಿದ್ದಿಲ್ಲ 750 ಪ್ಲಸ್ ಶಿಪ್ಪಿಂಗ್ 80 ರುಪೀಸ್ ಆಗಲಿ ಅಥವಾ 100 ರುಪೀಸ್ ಆಗಲಿ ಎಕ್ಸ್ಟ್ರಾ ಇರ್ತೈತಿ. ನಾವು ಹೆಂಗೆ ಇಂಡಿಯನ್ ಪೋಸ್ಟಿಗಾದ್ರೆ ಸ್ವಲ್ಪ ಕಡಿಮೆ ಇರ್ತೈತಿ, ಮತ್ತು ಪರ್ ಕೆ ಜಿ ಇರ್ತೈತಲ್ಲ ಹಂಗೆ. ಪೋಸ್ಟಿಗೆ ಕೊರಿಯರ್ಕಾದ್ರೆ ನಿಮ್ಗೆ ಹೋಮ್ ಡೆಲಿವರಿ ಬರೋಂಗಿಲ್ಲ, ಇಂಡಿಯನ್ ಪೋಸ್ಟಿಗೆ ಕಳಿಸ್ಬೇಕಾಗ್ತೈತಿ. ಇಲ್ಲಿ ಕಲರ್ ಅಂದ್ರೆ ಮಸ್ತ್ ಮತ್ತು ಕ್ವಾಲಿಟಿ ಸ್ವಲ್ಪ ಅಷ್ಟು ಮಸ್ತ್ ಅದಾವೆ. ನಿಮ್ಗೆ ಯಾರಿಗಾದರೂ ನಾನು ಹೇಳೋದಿಲ್ಲ, ಯಾರಿಗಾದರೂ ಇಷ್ಟ ಆದರೆ ನೀವು ಸ್ಕ್ರೀನ್ಶಾಟ್ನ ಕಳಿಸ್ರಿ. ಸ್ವತಃ ನಾನಾ ಕೈಯಾರಲೆ ಮುಟ್ಟಿ ನೋಡಿ ಬಂದೇವಿ. ಕ್ವಾಲಿಟಿ ಅಂದರೆ ಮಸ್ತ್ ಅದಾವೆ. ಒಂದು ಟೈಮಲ್ಲಿ ಈಗ ಸಿಕ್ಕಾಪಟ್ಟೆ ಅದ 1 ಇಯರ್ ಬ್ಯಾಕ್ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿದ್ದು ಸೀರೆ ಭಾಳಷ್ಟು ಜನ ತೊಗೊಂಡಾರ ಅಂತ ಅನಿಸುತ್ತೆ. ಮತ್ತು ಯಾರಾದರೂ ಹುಡುಕಾಕತ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರ ಏನಾದರೂ ಫಂಕ್ಷನ್ ತೀರ್ಕೊಂಡ್ರೆ ಇಂಥ ಟೈಮಲ್ಲಿ ಎಲ್ಲರೂ ಒಂದೇ ಕಲರ್ ಅಂತ ಹೇಳಿ ನೀವು ವೇರ್ ಮಾಡೋರಿದ್ರೆ ವೇರ್ ಮಾಡ್ಬೋದು ತೊಗೊಂಡ. ಇನ್ನೂ ಸಾಕಷ್ಟು ಪ್ಯಾಟರ್ನು ಸಾಕಷ್ಟು ಡಿಸೈನ್ ಎಲ್ಲ ಇದ್ದು. ಈಗ ಇದನ್ನು ಪಿಂಕ್ ಸಾರಿ ನೋಡೋಕತ್ತೇ ಇಲ್ಲ, ಇದು 14 ಮೊಳ ಬರ್ತೈತಿ. 14 ಮೊಳ ಅಂತ ಹೇಳ್ತಾರೆ, 14 ಮೊಳ ಬರ್ತೈತಿ. ಗಳಿಗೆ ಭಾಳ ಒಜ್ಜೆ ಇತ್ತು, ಮಸ್ತ್ ಇತ್ತು. ಕ್ವಾಲಿಟಿ ಅಂತ ಭಾಳ ಮಸ್ತ್ ಇತ್ತು. ನನ್ನ ಫ್ರೆಂಡ್ ಅದ ತೊಗೊಳ್ಳೆ ಏನು ಮಾಡಲ ಅಂತ ಯೋಚನೆ ಮಾಡಾಕತ್ತಿದ್ದೆ. ಬಟ್ ಕಲರಲ್ಲಿ ಒಂದೀಟು ಇದು ಕಲರ್ ಜಾಸ್ತಿ ಐತೈತೇನೋ ಅಂಥೇಳಿ. ಅದರ ಕ್ವಾಲಿಟಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಅದ್ರೊಳಗೂ ಕಲರ್ ಸಿಗ್ತಾವೆ. ಇಲ್ಲ ನಾನು ಸೀರೆಗಳನ್ನು ತೋರ್ಸಕತ್ತಿಲ್ಲ, ಅದರಲ್ಲಿ ಎಲ್ಲ ಕಲರ್ಸನ್ನು ಸಿಗ್ತಾವೆ ನಿಮ್ಗೆ ಬೇಕಂದಿದ್ದು. ಬಟ್ ಇನ್ನೊಂದು ಏನಂತಂದ್ರೆ ನೀವು ಈ ವಿಡಿಯೋನ ನೋಡಿದ ದಿನಾನ ಮತ್ತು ಅಥವಾ ನೆಕ್ಸ್ಟ್ ಡೇ ಅಷ್ಟೇ ನೀವು ಆರ್ಡರ್ ಕೊಟ್ಟಾಗ ಸೀರೆ ಸಿಗ್ತಾವೆ. ಯಾಕಂದರೆ ಬಲ್ಕ್ ಅಂತಲೇ 100 ಪೀಸು 200 ಪೀಸ್ ಗಂಟಲೆ ಎಲ್ಲ ಹೋಗ್ತಿರ್ತಾವಲ್ಲ. ಹಾಗಾಗಿ ನಾವು ಸಿಂಗಲ್ ಸಾರಿ ತೊಗೊಳ್ಳೋರು ಇದ್ದಿಂದ ನಮಗೆ ಸಿಂಗಲ್ ಸಾರಿ ಸಿಗೋದು ಕಷ್ಟ ಆಗ್ತೈತಿ. ಅದಕ್ಕೋಸ್ಕರ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಸ್ಟೇಟಸ್ ಹಾಕಿರ್ತೀನಿ ಅಥವಾ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ನನ್ನ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯೂ ಶೇರ್ ಮಾಡಿರ್ತೀನಲ್ಲ. ನೀವು ಅವತ್ತೇ ನಿಮಗೆ ಆನ್ಲೈನ್ ಪೇಮೆಂಟ್ ಇರ್ತೈತಿ. ನಿಮ್ಗೆ ಇಷ್ಟ ಆದರೆ ಅದ್ರಲ್ಲಿ ಕಲರ್ ಬೇಕಂತ ಕೇಳಿ ನೀವು ಪರ್ಚೇಸ್ ಮಾಡ್ಬೋದು. ಅಮೌಂಟ್ನ ಪೇ ಮಾಡಿ ಅದರಲ್ಲಿ ಯಾವುದೇ ರೀತಿ ಮೋಸ ಆಗೋಂಗಿಲ್ಲ. ನೀವು ಏನು ದುಡ್ಡು ಕೊಟ್ಟಿರ್ತೀರಲ್ಲ ಆ ದುಡ್ಡು ತಕ್ಕಂತನೇ ಸೀರೆ ಇರ್ತಾವೆ ನೋಡಿರಿ. ನನ್ನ ಕೀರ್ತಿ ಎಷ್ಟು ಸಾಧ್ಯ ಆಕೈತೆ ಕೆಲವೊಂದು ತೋರ್ಸೋಕೆ ಟ್ರೈ ಮಾಡ್ಯಾಳ. ನನಗೆ ಏನು ಮಾಡಲಿ ಅಂತ ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದೆ. ಬಟ್ ಇಷ್ಟ ಆಗಿತ್ತು, ಯಾಕಂದ್ರೆ ನನಗೆ ಕಲರ್ ಇಲ್ಲದೇ ಇರೋ ಬೇಕಲ್ಲ. ಹಾಗಾಗಿ ಭಾಳ ಕಲರ್ ಇದ್ದಿರ್ತಿಲ್ಲ, ಒಂದು 4 ಕಲರು ಅಥವಾ 5 ಕಲರ್ ಅಷ್ಟೇ ಇದ್ದು. ಅವನ್ನ ಅದನ್ನ ಯೋಚನೆ ಮಾಡಾಕತ್ತಿದ್ನಿ. ನನ್ನ ಫ್ರೆಂಡಿಗೆ ಅದು ಇಷ್ಟ ಆಗಿಟ್ಟಿದ್ದು ಸೀರೆ, ಅದನ್ನ ತೊಗೋಬೇಕಂತ ಅವಳು ಟಿಕೆಟ್. ಮತ್ತು ಏನು ಮಾಡಿದ್ದೆ ಅಂದ್ರೆ ಮತ್ತೊಂದು ಕಡೆ ಮ್ಯಾನುಫ್ಯಾಕ್ಚರಿಂಗ್ ಹೋಗ್ಬೇಕಲ್ಲ, ಅದಕ್ಕೆ ನೋಡಿ ಆಮೇಲೆ ತೊಗೊಂಡ್ರೆ ಆಯಿತು ಅಂಥೇಳಿ ಹಂಗೆ ನೋಡಾಕತ್ತಿದ್ವಿ. ನಾನಿಲ್ಲೇ ಬನಾರಸಿಗೆ ಹೋಗಿದ್ದೆ ಅಂತಂದ್ರೆ ಅಟ್ಲೀಸ್ಟ್ ಒಂದು 10,000 ರೂಪಾಯಿ ಆದರೂ ಮಾಲ್ ತರಬೇಕಂತನೂ ಹೋದವಳು. ಬಟ್ ಸಡನ್ಲಿ ಕಾಟನ್ ಸೀರೆ ಎಲ್ಲ, ಯಾಕಂದ್ರೆ ಕಾಟನ್ ಸೀರೆ ಎಲ್ಲರೂ ಆಲ್ಮೋಸ್ಟ್ ಇಟ್ಕೊಳ್ತಾರೆ. ಈಗ ಫುಲ್ ಟ್ರೆಂಡಿಂಗಲ್ಲದಾವು, ಇಷ್ಟ ಆಗ್ತಾವೆ. ನನಗೆ ಅದು ನಾನಿಲ್ಲಿ ಹೊಲ್ದಾಗಿರೋದ್ರಿಂದಾಗಿ ಸ್ವಲ್ಪ ಏನಾದರೂ 1-2 ಸೀರೆ ಉಳಿದ್ರೆ, ಯಾಕಂದ್ರೆ ನಾವು ಮಾರ್ಜಿನ್ನು ಜಾಸ್ತಿ ಇಟ್ಟಿರೋಂಗಿಲ್ಲ. 1-2 ಸೀರೆ ಉಳಿದ್ರೂ ಏನಾಗ್ಬಿಡ್ತೈತೆ ಅಂತಂದ್ರೆ ಲಾಸ್ ಆಗಿಬಿಡ್ತೈತಿ. ಅದು ಏನು ಮಾಡಲಿ ಅಂತ ಸಾವಿರ ಸಲ ಯೋಚನೆ ಮಾಡಾಕತ್ತೀನಿ. ನಾನು ಯಾವುದೋ ಒಂದು ಬಿಸ್ನೆಸ್ನ ಮಾಡಬೇಕಾದ್ರೆ ಈ ಥರ ಸಾವಿರ ಸಲ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಈ ಸರಿ ಆದ್ರೆ ಒಂದು ಸಲ ಲುಕ್ಸಾನ್ ಆಗುತ್ತೆ, ಆದ್ರೆ ಒಂದು ಲಾಭ ಆಗತ್ತೆ ಅಂತೇಳಿ ಮುನ್ನುಗ್ಬೇಕು. ಬಟ್ ಧೈರ್ಯ ಸಾಕಾಗೋಲ್ತು ಅಂತಲೇ ಹೇಳ್ತೇನೆ. ನಾನು ಮೊನ್ನೆ ಸಹಿತನೂ ಹೇಳೀನಿ, ನಂಗೆ ಅಷ್ಟೊಂದು ಧೈರ್ಯ ಸಾಕಾಗೋಲ್ತು ಅಂತೇಳಿ. ಅಲ್ಲಿ ಸೀರೆ ರೆಡಿ ಇಟ್ಟಾಗ ಅಲ್ಲಿ ನೋಡಾಗ ಇತ್ತು, ಎಷ್ಟು ಸೀರೆ ಇತ್ತು ನೋಡ್ರಿ. ಅಲ್ಲೆಲ್ಲ ಫುಲ್ಲು ಸೌಂಡ್, ಒಳಗೆ ಹೋಗೋಕ್ಕಾಗಲಿಲ್ಲ ನಮಗೆ. ಅಲ್ಲೇ ಅಷ್ಟೇ ನಾವು ಅಲ್ಲೆಲ್ಲ ಪರ್ಮಿಷನ್ ತೊಗೊಂಡು ಮತ್ತೆ ರೆಡಿ ಮಾಡಿದ್ವಿ. ಅಲ್ಲಿ ಸೀರೆ ರೆಡಿ ಆಗತ್ತಾವ. ಅಷ್ಟು ಹೆವಿ ವರ್ಕ್ ಇರ್ತೈತಿ. ಬಟ್ ಕಾಟನ್ ಸೀರೆ ಅದ ಹೆಂಗಂತಂದ್ರೆ ಕಡಿಮೆ ರೀಸನಬಲ್ ರೇಟೆಲ್ಲ ಕೊಡ್ತಾರೆ. ಇಲ್ಲ ಹೋಲ್ಸೇಲ್ ಅಂದ್ರೆ ಈಗ ನಾವು ತೊಗೋತಿರ್ತೀವಲ್ಲ, ನಮ್ಗೆ ಹೋಲ್ಸೇಲ್ ಕೊಡ್ತಾರೆ ಜಾಸ್ತಿ. ರೆಗ್ಯುಲರಾಗಿ ನಾವು ತೊಗೊಳೋರು ಇದ್ವಿ ಅಂದ್ರೆ. ಮತ್ತು ಈ ಸಿಂಗಲ್ ಐತಿ ಆದರೆ ನಿಮ್ಗೆ ರೇಟಲ್ಲೇ ಬೀಳ್ತಾವೆ. ಇಲ್ಲೇನೋ ದಾರ ಸುತ್ತಿದ್ನು ಏನೋ ಮಾಡಾಕತ್ತಿದ್ರು, ಪಾಪ ಅವ್ರಿಗೆ ಕಣ್ಣು ಹೋಗಿತ್ತು. ಅವ್ರ ಅಜ್ಜಿ ಅದಾದರೂ ಅದನ್ನು ಸುತ್ತಿ ಅಲ್ಲೆಲ್ಲ ರೆಡಿ ಮಾಡಿ ಕೊಡಾಕತ್ತಿದ್ರು. ಹಿಂಗೆ ನೋಡ್ರಿ ನೇಕಾರರ ಲೈಫ್ ಅಂತಂದ್ರೆ. ಬಟ್
ಬೇರೆಯವ್ರ ದೇಹ ಮೆಚ್ಚಕ್ಕೆ ಅವ್ರ ಸೀರೆನ ನೇಯ್ತಿರ್ತಾರೆ. ಬಟ್ ಅವ್ರಿಗೆ ಅಷ್ಟೊಂದು ಅದರಲ್ಲಿ ಇನ್ಕಮ್ ಇರೋಂಗಿಲ್ಲ ನೇಯೋರಿಗೆ. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಈ ಮ್ಯಾನುಫ್ಯಾಕ್ಚರಿಂಗ್ ಇರ್ತೈತಲ್ಲ, ಬೇರೆ ದಾರ ಇದನ್ನು ಕೊಟ್ಟು ಬೇರೆದವ್ರ ಕೈಲಿದ್ದೆಲ್ಲ ನೇಯಿಸಿರ್ತಾರಂತ. ಅದನ್ನ ಹೇಳಾಕಿದ್ದು ನನ್ನ ಫ್ರೆಂಡ್ ಅವರು. ಮತ್ತು ಇಲ್ಲಿ ಇನ್ನೊಂದು ಏನಂತಂದ್ರೆ ಕಳಸ ಮತ್ತು ಮೇನ್ಪಟ್ಟಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಗ್ತಾವಂತ ಹೇಳಿದ್ರು ನನ್ನ ಫ್ರೆಂಡ್ ಚಿಕ್ಕಮ್ಮರ. ಅಲ್ಲಿ ಹೋದಿವಿ ನಾವು, ಸಿಂಗಲ್ ತೊಗೊಂಡಿಂದ ರೀಟೇಲ್ ಪ್ರೈಸ್. ಮತ್ತು ಹಂಗಿದ್ರೆ ನಾವು ಯಾಕೆ ತೊಗೋಬೇಕಂತೇಳಿ ಅಲ್ಲಿ ಉಡುಗೆ ಮಾಡಾಕತ್ತಿದ್ವಿ ನಾವು. ಅವರು ಇವ್ರು ಅದಾರಲ್ಲ ಅವ್ರ ಮಮ್ಮಿಯವ್ರು ಅಂತ ಅನಿಸ್ತೈತಿ. ಅವರು ಎಷ್ಟು ಒಂಥರ ಕೌ ಮಾಡಿದ್ರು. ಮತ್ತು ನನ್ನ ಫ್ರೆಂಡ್ ಅತ್ತಿಯರಿದ್ದಾರಲ್ಲ, ಎರಡು ಬಾರಿ ಅವ್ರು ಏನಂದ್ರು ಪಾಪ, ಅಯ್ಯೋ ವಿಡಿಯೋ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಆಕೈತಲ್ರಿ, ನಿಮ್ಗೆ ಪ್ರಚಾರ ಆಕೈತೆ ಅಂತಂದ್ರೆ ಅವ್ರು ಸಿಕ್ಕಾಪಟ್ಟಿ ರೂಢಾಗಿ ಮಾತಾಡಿದ್ರಪ್ಪ. ಅಲ್ಲಕನ ಮನಸ್ಸಾಗಲಿಲ್ಲ. ಹೋದ ಕೂಡಲೇ ಅವರು ಅಲ್ಲಿ ವಿಡಿಯೋ ನಮ್ಮ ಕೀರ್ತಿ ವಿಡಿಯೋ ಮಾಡಾಕತ್ತಿದ್ದೆವು. ಅವಾಗ ಅಲ್ಲೆಲ್ಲ ನೋಡ್ರಿ ಅವರು ಅಂದರು ಸರಿ ಹೋಗಲಿ ಬಿಡು ಅಂತಂದು ನಾವು ಏನು ತೊಗೊಳ್ಳಿಲ್ಲ, ಸುಮ್ಮ ಬಂದುಬಿಟ್ಟು ನಾವು. ಯಾಕಂದ್ರೆ ಕೆಲವೊಂದು ಕಡೆ ಯೂಟ್ಯೂಬರ್ ಲೈಫ್ ಅಂತಂದಿಂದ ಹಂಗೆ ಸುಮ್ಮನೆ ಇರಂಗಿಲ್ಲ ರೀ, ಬಾಯಿಗೆ ಬಂದಂಗೆಲ್ಲ. ಏನು ನಾವೇನು ಟ್ರೈ ಮಾಡ್ತಿರೋದಿಲ್ಲ, ಏನೂ ಇಲ್ಲ. ವಿಡಿಯೋ ಮಾಡಿರ್ತೀವಿ ನಾವು. ಫಸ್ಟ್ ಹಿಂಗೆ ಮಾಡ್ಕೊತ ಹೋದ್ವಿಲ್ಲ, ಅವರು ಹುಡುಗ ಏನು ಅನ್ನಲಿಲ್ಲ. ಅವ್ರ ಮಮ್ಮಿಯರು ಅಂತ ಅನಿಸ್ತತಿ, ಅಥವಾ ಇವ್ರು ಏನಾದರೂ ಕೆಲಸದವ್ರ ಏನಾದ್ರು ಗೊತ್ತಿಲ್ಲ ನಮಗೂ. ಇವ್ರು ಏನು ಅನ್ನಲಿಲ್ಲ, ಅವ್ರಂತೂ ಮಾಡಿಸೇ ಕೊಡಲಿಲ್ಲ. ಯಾಕಂದ್ರೆ ಹೋಲ್ಸೇಲ್ ಅಂತಂದಿದ್ದ ಮನುಷ್ಯನಿಗೆ ಯಾವುದಾದ್ರೂ ಒಂದು ಆಸೆ ಇರುತ್ತಲ್ಲ, ಕಡಿಮೆ ರೇಟಲ್ಲಿ ಸಿಕ್ಕರೆ ಹೆಂಗಂತೇಳಿ ನಾವು ಅಲ್ಲಿಂದ ಈಗ ನಮ್ಮ ಫ್ರೆಂಡ್ದ ಮ್ಯಾನುಫ್ಯಾಕ್ಚರಿಂಗ್ ಐತಲ್ಲ, ಇಲ್ಲಿ ಬಂದೀವಿ. ಅಬ್ಬಾ ಏನು ಕಲೆಕ್ಷನ್ ಅಂತೀವಿ ಗೊತ್ತೇನ್ರಿ. ನನಗಂದ್ರೆ ಕಾಟನ್ ಸೀರೆ ಒಂದಕ್ಕಿಂತ ಒಂದು ಚಂದ ಅದಾವು. ಕಲರ್ ಕಾಂಬಿನೇಷನು, ಬಾಡಿ ಮತ್ತು ಬಾರ್ಡರು ಸಖತ್ತದಾವು. ಏನು ಮಾಡಲಿ ಅಂತ ನಾನು ಎಲ್ಲ ಥರ ಸೀರೆನೂ ತೋರಿಸಿದ್ರು ಪಾಪ ಅವ್ರ ಮನೆಯವರ. ಟೈಮ್ ಅಂತೂ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು. ಬಟ್ ನಾವು ನೋಡಕ್ಕಂತನ ಹೋದವ್ರು, ಹಾಗಾಗಿ ನೋಡಾಕತ್ತೇವಿ. ಇಲ್ಲಿ ನಾನು ಕೆಲವೊಂದಿಷ್ಟು ವಿಡಿಯೋದಲ್ಲಿ, ಯಾಕಂದ್ರೆ ವಿಡಿಯೋ ಕ್ಲಾರಿಟಿನ ಸರಿ ಬರೋಲ್ದಾಗಿತ್ತು, ಯಾಕಂತ ನನಗೂ ಗೊತ್ತಿಲ್ಲ. ಅಲ್ಲಿ ಅಷ್ಟೊಂದು ಬೆಳಕಿನ ವ್ಯವಸ್ಥೆನೂ ಇರಲಿಲ್ಲ. ಅಲ್ಲಿ ರೆಡಿ ಆಗತ್ತಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಅದು, ಅಲ್ಲೇ ಹೋಗಿದ್ವಿ. ಇದು ನೋಡ್ರಿ, ಇದಂತೂ ಎಷ್ಟು ಇಷ್ಟ ಆಯ್ತು ಗೊತ್ತೇನ್ರಿ. ಇದು ಗೋಲ್ಡನ್ ಕಲರ್ ಬಾರ್ಡರ್, ಗ್ರೀನ್ ಬಾಡಿ, ಮಸ್ತ್ ಅಂದ್ರೆ ಮಸ್ತ್ ಐತಿ. ನನಗೆ ಸಿಕ್ಕಾಪಟ್ಟಿ ಇಷ್ಟ ಆಯ್ತು. ಬಟ್ ನನಗೆ ಇಂಥವು ಅದಾವಲ್ಲ, ಅದಕ್ಕೆ ನನಗಂತಲೇ 2-3 ತರಾಗೂ ಆಗಂಗಿಲ್ಲ. ನಿಮ್ಗೆ ಯಾರಿಗಾದರೂ ಈ ಸೀರೆ ಇಷ್ಟ ಆತಂದ್ರೆ ಸ್ಕ್ರೀನ್ಶಾಟ್ನ ತೆಗೆದು ನನಗೆ ಕಳಿಸ್ರಿ. ರೇಟ್ ನಾನು ಹೇಳಾಕತ್ತೇನಿಲ್ಲ ನಿಮ್ಗೆ, 750 ರೀ. 750ದೊಳಗೆ ಇಷ್ಟು ಮತ್ತು ಕಲರ್ ಅಂತೂ ಗ್ಯಾರಂಟಿ. ಮತ್ತು 750 ಅಂದರೆ ಎಲ್ಲನೂ ಒಂದೇ ರೇಟ್ ಇಲ್ಲ. ಸ್ವಲ್ಪ ಏನಾದರೂ ನಿಮ್ಗೆ 50 ರೂಪಾಯಿ ಹೆಚ್ಚು ಕಡಿಮೆ ಸಿಗ್ತಾವೆ. ಅಷ್ಟು ಬಿಟ್ಟರೆ ಜಾಸ್ತಿ ಹೈ ರೇಟ್ ಏನಿಲ್ಲ. ಕೆಲವರೆಲ್ಲ ಕೇಳ್ತಿದ್ದಿರಲ್ಲ, ನೀವು ಕಡಿಮೆ ರೇಟೇನಿದ್ರೆ ತೋರಿಸ್ರಿ ಅಂತೇಳಿ. ನನಗೂ ಇಳಕಲ್ ಸೀರೆ ಹಾಕಿದಾಗ ಅವು 1000 ಮೇಲ್ಗಡೆನ ಅದಾವ, 1500 ರೂಪಾಯಿದ ಮ್ಯಾಗನ ಅದಾವು. ಹಾಗಾಗಿ ನನಗೂ ಒಂಥರ ಅನಿಸ್ತಿತ್ತು, ಯಾಕಂದರೆ ಎಲ್ಲರಿಗೂ ಎಲ್ಲ ಥರದ ಸಾರಿಗಳನ್ನು ತೊಗೊಳಕ್ಕೆ ಆಗಂಗಿಲ್ಲಲ್ಲ. ಹಾಗಾಗಿ ಇಲ್ಲಿ ನಾವು ಇನ್ನೂ ಕಡಿಮೆ ಕಲೆಕ್ಷನ್ ನೋಡಿದ್ವಿ. ಎಷ್ಟು ಬೇಕಾ ಅಂದ್ರೆ ಸ್ವಲ್ಪ ನಮಗೂ ಟೈಮ್ದು ಆಗಿತ್ತು, ಮತ್ತು ಅಲ್ಲಿ ಜಾಗದ ಅಷ್ಟೊಂದು ಇದು ಇರಲಿಲ್ಲ. ಇದು ನೋಡ್ರಿ, ಎಲ್ಲೋ ಮತ್ತು ಗ್ರೀನ್ ಬಾರ್ಡರ್ದು, ಅದ್ರೊಳಗೆ ಗೋಲ್ಡನ್ ಕಲರ್ ಜೆಲ್ದು ಇದು ಕಲೈತಿ. ಅದು ಭಾಳ ಚಂದಿತ್ತು. ಮತ್ತು ಅಲ್ಲೇ ರೆಡಿ ಆಗತ್ತಿದ್ದವು. ಮತ್ತು ಅವ್ರ ನನ್ನ ಫ್ರೆಂಡ್ ಕರ್ಕೊಂಡು ಹೋದ್ರು ಪಾಪ, ಬರೀ ಹೋಗಿ ನೋಡಿ ಬರ್ರಿ ಅಂತೇಳಿ. ಮತ್ತು ಅಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಅಲ್ಲಿ ಸೀರೆ ಹಾಕಿಕೊಂಡು ನೋಡಿದೆ, ಅವ್ರು ರೆಡಿ ಆಗತ್ತವೆ. ಪವರ್ಲೂಮ್ ಸೀರೆನ ಬರ್ತಾವಿಲ್ಲ, ಹ್ಯಾಂಡ್ಲೂಮ್ ಏನು ಬರೋಂಗಿಲ್ಲ. ಕಾಟನ್ ಸೀರೆ ಕೆಲವೊಂದು ಈಗ ಇಳಕಲೆಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ, ಅಂದ್ರೆ ಜಾಸ್ತಿ ಅಂದ್ರೆ ಅಷ್ಟೊಂದು ಜಾಸ್ತಿ ಅಲ್ಲ, ಕೆಲವೊಂದಿಷ್ಟು ಹ್ಯಾಂಡ್ಲೂಮ್ ಬರ್ತಾವೆ. ಭಾಳ ಸೀರೆ ಪವರ್ಲೂಮನ್ನ ಬರೋದು. ಇಲ್ಲೇ ರೆಡಿ ಆಗತ್ತ ನೋಡ್ರಿ, ಇಷ್ಟು ಸಣ್ಣ ಅದ ಒಂದು ಬಾರ್ಡರ್ ಇಪ್ಪ. ನನಗೆ ಬಾರ್ಡರ್ ನೋಡಿದ್ರೆ ಎಲ್ಲ ಸೀರೆನೂ ತೊಗೋಬೇಕು. ನನಗೆ ಎಲ್ಲ ಸೀರೆ ಇದೆ ಪೀಸ್ ತೊಗೊಂಡು ಹೋಗ್ಲೇನೋ ಅಂತ ಅನಿಸ್ತೈತೆ ನನಗೆ. ನಿಮ್ಗೆ ಏನಾದರೂ ಬೇಕಂತಂದ್ರೆ ಖಂಡಿತ ನಾನು, ಯಾಕಂದ್ರೆ ಬನಹಟ್ಟಿ ಸಮೀಪ ಅಂದರೆ ಅಷ್ಟೊಂದು ಸಮೀಪ ಏನಿಲ್ಲ. ಪಾಪ ಅವರು ಹೇಳಿದ್ವಿ, ಇವತ್ತು ಸಹಿತ ಕಾಲ್ ಮಾಡಿದ್ರು. ಇಲ್ಲೆಲ್ಲ ನೋಡಿರಿ ಅವರ ಸಿಸ್ಟರ್, ನೀವೇನಾದರೂ ನಿಮ್ಗೆ ಸೀರೆ ಬೇಕಂತಂದ್ರೆ ನೀವು ಬಟ್ಟೆನ ಕರಿ, ಬಂದು ನಾನು ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಎಷ್ಟು ಸೀರೆ ಬೇಕೋ ನಾನು ತೊಗೊಂಡು ಹೋಗೋರು ಅಂತ ಹೇಳಿದ್ರು. ನಾವು ಹೋದ ಪಾಪ ಅವರ ಬಂದು ಆಟೋ ಎಲ್ಲ ಮಾಡ್ಕೊಂಡು ಅವ್ರ ಮನೆಗೆಲ್ಲ ಕರ್ಕೊಂಡು ಹೋದ್ವಿ. ಫಸ್ಟ್ ಅದಕ್ಕೆ ಜ್ಯೂಸ್ ಎಲ್ಲ ಕೊಡೋದು, ಆಮೇಲೆ ಇಲ್ಲಿ ಕರ್ಕೊಂಬಂದ್ರೆ ಇಲ್ಲೆಲ್ಲ ನೋಡ್ಕೊಂಡು ಆಮ್ಯಾಗ ಸೀರೆ ತೊಗೊಂಡು ನಾವು ಮತ್ತು ಮನೆಗೆ ಹೋದಿವಿ. ಇಲ್ಲ ತೋರ್ಸಾಕತ್ತೆ ನೋಡಿರಿ. ಈ ಕಡೆಯಲ್ಲಿ ಕಲರ್ ಭಾಳ ಸಿಗ್ತಾವೆ. ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ಸಿಗ್ತಾವು. ನಿಮ್ಗೆ ಬೇಕಂತಂದ್ರೆ ನೀವು ಸ್ಕ್ರೀನ್ಶಾಟ್ನ ತೆಗೆದು ನನಗೆ
ಇದು ನಂಬರ್ಗೆ ವಾಟ್ಸಪ್ ಮಾಡಿರಿ. ನಾನು ಮತ್ತೊಮ್ಮೆ ಹೇಳಾಕತ್ತೀನಿ, ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ. ಇದು ಕ್ರೀಮ್ ಕಲರ್ ಬರ್ತೈತೆ ನೋಡಿ, ಕ್ರೀಮ್ ಕಲರ್. ಅದಕ್ಕೆ ಯಾವುದು ರೈಲ್ ಬ್ಲೂನ ಯಾವುದೋ ಬ್ಲೂ ಅಂತೀರಿ ನೋಡಿರಿ, ಆ ಬ್ಲೂದ ಬಾರ್ಡರ್ ಐತಿ. ಚಂದ ಅದಾವು. ನಮಗೆ ಎಲ್ಲಿ ಇಷ್ಟ ಆಗಿದ್ದು ಏನಂತಂದ್ರೆ ಕಲರ್ ಕಾಂಬಿನೇಷನ್ ಮಸ್ತ್. ಅಲ್ಲಿ ನಾನು ಕಡಿಮೆ ತೋರಿಸಿ ನನ್ನ ಫೋಟೋ ತಗೊಂಡೇನಿ, ಫೋಟೋನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇಲ್ಲೆಲ್ಲ ನೋಡಿ ದಾರ ಎಲ್ಲನೂ ಹೆಂಗೆ ಇಟ್ಟಿರ್ತಾರ ಬಂಡಲ್ ಗಂಟಲೆನ. ಇಲ್ಲಿ ದಾರ ಸಿಕ್ಕಿದೆ, ಅದನ್ನು ತೋರಿಸಿದ್ರು ಸಿಕ್ಕಾರ. ಇಲ್ಲಿ ಹೆಂಗೆ ಸಿಕ್ಕಾರೇನೋ ಗೊತ್ತಿಲ್ಲ, ಅಲ್ಲೇ ಕುಂತ್ಕೊಂಡು ಸಿಕ್ಕೋದಂತ ಅದನ್ನೇ ಹೇಳಾಗಿದ್ದಾರೆ. ನಾವು ಮಾಡ್ತಿದ್ವಿ ಇದನ್ನು ಅಂತೇಳಿ ಖುಷಿ ಆಗ್ತೈತಿ. ಹಿಂಗೆಲ್ಲ ನಾವು ಹೋದಾಗ ನಾವು ಅಲ್ಲೇನು ಟ್ರೈ ಮಾಡ್ತಿರೋದಿಲ್ಲ, ಬಟ್ ನಾವು ಹೆಂಗೆ ನಾನು ನೋಡಿ ಅಷ್ಟೇ ಬಂದ್ರೆ ಅದು ನಿಮಗೂ ಒಂದು ಕ್ಯೂರಿಯಾಸಿಟಿ ಇರ್ತೈತೆ, ಹೆಂಗಿರಬೇಕು ಹೆಂಗಿಲ್ಲ ಹೆಂಗಿಲ್ಲ ಅಂತೇಳಿ. ಇಲ್ಲಿನ ಕಳೀತಾರಲ್ಲ, ಅಲ್ಲಿ ಗಾಳಿನೂ ಏನೋ ಅದು ಬಸ್ ಏನು ಬರಬಾರ್ದು ಅಂತೇಳಿ ಕಳೀತಾರೆ. ಅಲ್ಲೇ ಕುಂತ್ಕೊಂಡನ್ನ ದಾರ ಸುತ್ತಿದ್ದು ಅಂತ ಹೇಳಾಕತ್ತಿದ್ರು. ಇಲ್ಲ ಅದ ನೋಡ್ರಿ, ಇದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಅಂತ ಅನಿಸ್ತೈತಿ. ಮತ್ತು ನಾನಷ್ಟೇ ನೋಡೇನಿ ಅಂತ ಖುಷಿ ಅಲ್ಲ, ನನ್ನ ಜೊತೆ ನಿಮಗೂ ತೋರಿಸ್ತಾನಲ್ಲ ಹಿಂಗೆಲ್ಲ ಇರ್ತೈತಿ ಅಂತೇಳಿ ಅದು ನನಗೆ ಭಾಳ ಖುಷಿ ಆಗ್ತೈತಿ. ಯಾಕಂದ್ರೆ ಎಲ್ಲರಿಗೂ ಎಲ್ಲ ಕಡೆ ಹೋಗೋಕೆ ಅವಕಾಶ ಸಿಗಂಗಿಲ್ಲ. ನಾನು ಅಲ್ಲಿಗೆ ಒಂದು ಸೀರೆ ತೊಗೊಂಡೇನಿ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡೀನಿ, ಯಾರಾದರೂ ನೋಡಿದವರು ನೋಡಿರ್ಬೋದು. ಒಂದು ಬ್ಲ್ಯಾಕ್ ಸೀರೆ ತೊಗೊಂಬಂದೆ ನಾನು ಅದನ್ನೇ ಹೇಳಿಲ್ಲ. ಎಲ್ಲ ಥರ ಎಲ್ಲ ಇದು ಭಾಳ ಚಂದಿದ್ದು. ಒಂದು 8 ಪೀಸ್ ತೊಗೊಂಬರ್ಬೇಕಂತ ಅಂದ್ಕೊಂಡು ನಾನು, ಮತ್ತು ಬೇಡ ನೀರು ಸಡನ್ಲಿ ಅಂಥೇಳಿ ಅಲ್ಲಿ ಮತ್ತು ಮನ್ಯಾಗ ಭರ್ಜರಿಯಾಗಿ ಊಟ ರೆಡಿ ಮಾಡಿದ್ರೆ. ಗೊತ್ತಲ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಹಂಗೆ, ಎಷ್ಟು ಮಂದಿ ಹೋದ್ರೂ ನಾವು ಅಡುಗೆ ಮಾಡೋಕೆ ಬೇಸರ ಮಾಡ್ಕೊಳಂಗಿಲ್ಲ. ಅಡುಗೆ ಭಾಳ ಮಾಡಿದ್ರು ಅವರು. ಎಲ್ಲ ಊಟ ಆತಿ ಮಾಡ್ಕೊಂಡು ಈಗ ವಾಪಸ್ ನಾವು ಮತ್ತು ಮನೆ ಕಡೆ ಅಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಬರಾಕತ್ತೀನಿ ನೋಡ್ರಿ. ಖುಷಿ ಆದ ಕರೆನ. ಅವರು ನನ್ನ ಫ್ರೆಂಡ್ ಅದಾರಲ್ಲ, ಅವರು ಸಿಕ್ಕಾಪಟ್ಟೆ ಹಚ್ಕೊಂಡ್ರೆ, ಎಷ್ಟೊಂದೆಲ್ಲ ಕೇರ್ ಮಾಡಿದ್ರು ಅಲ್ಲಿ. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಸಿಟಿಯಿಂದ ದೂರ ಅದಾವ ಅವ್ರ ಮನೆಗಳು, ಮ್ಯಾನುಫ್ಯಾಕ್ಚರಿಂಗ್ ಸ್ವಲ್ಪ ದೂರ ಅದಾವ. ಅಲ್ಲಿಂದ ನಾವು ಏನು ಮಾಡಿದ್ವಿ ಅಂತಂದ್ರೆ, ಅಲ್ಲಿ ಎಲ್ಲಿ ನಡ್ಕೊತಾನೆ ಅಡ್ಡಾಡಲಿಲ್ಲ. ಹುಡುಗರು ಇರ್ತಿದ್ದು ಆಟೋಲು ಸಿಕ್ಕಾಪಟ್ಟೆ ಬಿಸಿಲು ರೀ. ಆಟೋನ ಮಾಡಿ ಮತ್ತು ಆಟೋಲೆಲ್ಲ ಕಳಿಸಿದ್ರು. ಇಲ್ಲಿ ಮತ್ತು ನನ್ನ ಫ್ರೆಂಡ್ ಅದಾರಲ್ಲ, ಅವ್ರ ಚಿಕ್ಕಮ್ಮವ್ರನ್ನೂ ಅಲ್ಲೇ ಅದಾರ. ಅವ್ರ ಮನೆಗೆ ಬಂದು ಅಲ್ಲಿ ಸ್ವಲ್ಪ ನೀರು ಟೀ ಕುಡಿದು, ಚಾ ಟೀ ಕುಡಿದು, ಮತ್ತು ಇಲ್ಲೆಲ್ಲ ಕಾಯಿಪಲ್ಲೆ ಎಲ್ಲ ಎಷ್ಟು ಫ್ರೆಶ್ ಇತ್ತು. ನಾವು ಆಟೋದಾಗ ಹೋಗ್ಬೇಕಾದ್ರೆ ನೋಡಿದ್ವಿ ಇದನ್ನು, ಎಷ್ಟು ಸಿಕ್ಕಾಪಟ್ಟೆ ಮಸ್ತ್ ಇತ್ತು. ಹಾಗಾಗಿ ಮತ್ತು ಅವರು ಏನಾದರೂ ಕಾಯಿಪಲ್ಲೆ ತೊಗೊಂಡ್ರೆ ಆಯ್ತು ಅಂಥೇಳಿ ಇಲ್ಲಿ ಮಾರ್ಕೆಟ್ನಾಗ ನೋಡಕ್ಕೆ ಬಂದೀವಿ. ಹೆಣ್ಮಕ್ಳು ಸುದ್ದಿ ಏನ್ರಿ, ಎಲ್ಲಾದರೂ ಚಲೋ ಕಾಯಿಪಲ್ಲೆ ಕಂಡ್ರೆ ಸಾಕು, ಕಾಯಿಪಲ್ಲೆ ತೊಗೋಬೇಕಪ್ಪ, ಇವತ್ತು ಏನು ಮಾಡೋದು ನಾಳೆ ಏನು ಮಾಡೋದು ಅನ್ನೋ ಚಿಂತೆ ಯಾರಿಗೆ ಹೆಣ್ಮಕ್ಳಿಗೇ ಇರ್ತೈತಿ. ಹಾಗಾಗಿ ನಾವೀಗ ಇಲ್ಲೇ ಬನಟ್ಟಿ ಕಾಯಿಪಲ್ಲೆ ಮಾರ್ಕೆಟ್ ಒಳಗೆ ಅಡ್ಡಾಡಕತ್ತೀನಿ ನೋಡ್ರಿ, ಕಾಯಿಪಲ್ಲೆ ತೊಗೊಳಕಂಥೇಳಿ. ಇಲ್ಲಿ ಇನ್ನೊಂದು ಏನು ಖುಷಿ ವಿಷಯ ಅಂತಂದ್ರೆ, ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಸಿಕ್ಕರು, ಭಾಳಷ್ಟು ಜನ ಮಾತಾಡ್ಸಿದ್ರು. ಅದು ಭಾಳ ಖುಷಿ ಆಯ್ತು. ಕೆಲವರೆಲ್ಲ ಯಾಕ್ರಿ ಈ ಕಡೆ ಬಂದಿರಿ ಅಂತೇಳಿ ಅಂದ್ರೆ, ಸುಮ್ಮನೆ ನಾನು ಅವ್ರಿಗೆ ತಮಾಷೆ ಮಾಡ್ಕೊತ ಹಾದಿ ತಪ್ಪು ಬಂದೇ ಬಿಡ್ರಿ ನಾವು ಬನಟ್ಟಿ ಸಂತೆ ಮಾಡಕ್ಕಂತೇಳಿ ಅವ್ರ ಜೊತೆ ಮಾತಾಡಿಕೊಂಡು ಹಂಗೆ ಸಂತೆ ಒಳಗೆ ಅಡ್ಡಾಡಕತ್ತಿದ್ವಿ. ಇಲ್ಲಿ ಇನ್ನೊಂದು ನನಗೆ ಇಷ್ಟ ಆಗಿದ್ದು ಏನಂತಂದ್ರೆ, ಬಾಳೆಕಾಯಿ ನೋಡ್ರಿ. ನೀವು ನಾನು ವಿಡಿಯೋದೊಳಗೆ ತೋರಿಸ್ತೇನಿಲ್ಲ. ಇಲ್ಲಿ ಬಾಳೆಕಾಯಿನ ಪುಡಿಯಲ್ಲಿದ್ದು ಹಣ್ಣು ಮಾಡೋಂಗಿಲ್ಲ, ಕಾಯಿನ ತೊಗೊಂಬಂದು ಅಂದ್ರೆ ಪಾಡಿಗೆ ಬಿದ್ದಿರ್ತಲ್ಲ, ಹಣ್ಣಿಗೆ ಬಂದಿರ್ತಲ್ಲ, ಅದೇ ಕಾಯಿನ ತೊಗೊಂಬಂದು ಮಾರ್ಕೆಟಲ್ಲಿ ಇಟ್ಟಿರ್ತಾರೆ. ಕರೆನ ಇದು ನಂಗೆ ಭಾಳ ಲೈಕ್ ಆತು. ಇವೇನದಾವಲ್ಲ ಯಾವನು ಪುಡಿಯೊಳಗೆ ಎದ್ದಿದ್ದು ಅಲ್ಲ. ನೀವೀಗೇನು ಮಾರ್ಕೆಟಲ್ಲಿ ನೋಡ್ತಿರಲ್ಲ, ನೋಡಕ್ಕೆ ಕಣ್ಣಿಗೆ ಫಳ ಹಳದಿ ಕಲರ್ ಹಂಗೆ ಹೊಳಿತಿರ್ತಾವಲ್ಲ, ಅದಿಷ್ಟು ಫುಲ್ ಪಾಯ್ಸನ್ ಇರ್ತೈತೆ. ದಯವಿಟ್ಟು ಅಂಥವು ತೊಗೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಆಲ್ಮೋಸ್ಟ್ ಭಾಳ ಅಂದ್ರೆ ಭಾಳ ಎಲ್ಲರೂ ರೈತರು ನೋಡ್ರಿ. ಇಲ್ಲಿ ಕಾಯಿಪಲ್ಲೆ ಎಲ್ಲ ಇಟ್ಟವ್ರು ಹಿಂಗೆ ಈಗ ತೊಗೊಂಡೆಲ್ಲ ಕಾಯಿ ಮಾರ್ತಿರ್ತಾರಲ್ಲ, ಆ ಥರದವ್ರು ಕಡಿಮೆ. ಬಟ್ ಮುಂದೆ ಏನಾದರೂ ಇರ್ಬೋದೇನೋ, ಬಟ್ ಕಡಿಮೆ. ನಮ್ಮ ಕಣ್ಣಿಗೆ ಕಂಡದ್ದಂತಂದ್ರೆ ಬಲ್ತಾವ ಚಲೋ ಇಲ್ರಿ ಇವು. ಚುಳಿಕಾಯಿ ಹೆಂಗ್ರಿ ಇವು? ಇಂಥವೆಲ್ಲ 20 ಬಾ.
ಚೋಳಿಕಾಯಿ ಹೆಂಗ್ರಿ? ಎಷ್ಟು ತಗೋತಿ ಬರ್ತೀವಿ? ಅರ್ಧ ಕೆ ಜಿ, ಪಾವು ಕೆ ಜಿ? ಈ ಕಡೆ ರೈತರ ಭಾಳ ನಮ್ಮ ಕಡೆ ರೈತರು ಸಿಗಂಗಿಲ್ಲ. ಈಗೆಲ್ಲ ರೈತರಿಗೆ ನಾಲ್ಕು ಬನ್ನಟ್ಟಿ ಹೇಳಿ ಸಂತಿ ಜೋರು ನಡೆದೈತಿ ಹೇಳ್ತೀನಿ. ಸದಕ ತೋರಿಸ್ತೀನಿ. ಸದಕ್ ನೋಡ್ರಿ ಸಸಿ ಹಾಕ್ತಾರಂತ. ನಾವು ಮೊದಲು ಹಾಕ್ತಿದ್ದೀವಿ, ಈಗೇ ನಾವು ಬೆಳೆ ಇಳುವರಿನ ಬರಂಗಿಲ್ರಿ, ಲಾಭ ಆಗಂಗಿಲ್ಲ, ಬಿಟ್ಟಿವಿ ಹಾಕೋದು. ಹೆಂಗ್ ಮಾಡ್ರಿ? ಬನ್ನಟ್ಟಿ ಒಳಗೆ ಭಾಳಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ಕರು ನೋಡ್ರಿ, ಖುಷಿ ಆಯ್ತು ನನಗೆ. ಎಲ್ಲರೂ ಇಲ್ಲಾಕೆ ಬಂದಿರಿ ನೀವು ಅಂತಂದ್ರೆ ಹಾದಿ ತಪ್ಪ ಬಂದೇ ಬಿಡ್ರಿ ನಾವು ಅಂತಂದಿವಿ. ನಾನು ಹೂ ಅಷ್ಟೇ ತಗೋಲಿ, ಪೂಜೆಗೆ ಹೋಗ್ಬೇಕಲ್ಲ, ಹಂಗಾಗಿ ಇನ್ನೂ ಹೋಗಿರಿ. ಅವ್ರು ಹೋಗ್ಯಾರ, ಇನ್ನೂ ಹೋಗಂಗಿಲ್ರಿ. ಅವ್ರ ಹಿಂದೆ ಹೋಗ್ಕೊಂಡ್ರಿ. ಯಪ್ಪ ಗಾಡಿ ನಮ್ಮ ಲೋಕಾಪುರಲಿದ್ದ ನಮ್ಮ ಊರಿಗೆ 8 ಗಂಟೆ ಲಾಸ್ಟ್. ಅದ್ರ ನಂತರ ಬಸ್ಸನ್ನ ಇಲ್ಲ. ಆ ಕಡೆಯಿಂದ ರಗಡದವ್ರಿ, ಹುಬ್ಳಿ ಕಡೆಯಿಂದ ಈ ಕಡೆಯಿಂದ ಹೋಗಂಗಿಲ್ಲ. ಯಾವುದೇ ದೇವಸ್ಥಾನ ಅಲ್ಲಿ ದುರ್ಗಾದೇವಿನ ಇದನ್ನ ಮಾಡ್ಯಾರ ರೀ, ಅದಿಲ್ರಿ ಬಳೆ ಅಂಗಡಿ ಮಸ್ತ್ ಐತಿ ನೋಡ್ರಿ. ಬಂದಾರ ನೋಡ್ರಿ, ಚಪ್ಪಲ್ ಅದಾವ. ಇಲ್ಲ ನಾವು ಬಂದಾರ್ರಿ, ಬಂದಿಲ್ರಿ ಅವ್ರ. ಇಲ್ಲಿಂದ ನಾವು ಅಲ್ಲಿಗೆ ಸಂತಿ ಮಾಡಕ್ಕೆ ಹೋಗೇವೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಸೀರೆ ನೋಡೋಕ್ಕಂತ ಹೋಗಿದ್ದೆ, ಸೀರೆ ತೊಗೊಂಬರಕ್ಕೆ ಅಂಥೇಳಿ. ಹಂಗೆ ಬರೋ ಮುಂದೆಲ್ಲೇ ಕಾಯಿಪಲ್ಲೆ ಚಲೋ ಐತಲ್ಲ, ಹಂಗೆ ಪ್ರತಿ ಬಾರತಿ ಮಾಡ್ಕೋತೀನಿ ಅಂತಂದ್ರೆ ಸಂತಿ ಮಾಡ್ಕೊಂಡು ಅಲ್ಲಿಂದ ಸ್ವಲ್ಪ ಬಸ್ ಸ್ಟ್ಯಾಂಡ್ ದೂರ ಇತ್ತು. ಸೀರೆ ಮತ್ತು ಅವನ್ನೆಲ್ಲನೂ ಹೊತ್ಕೊಂಬರ್ಬೇಕಾದ್ರೆ ಬೇಸರ ಆಕೈತಂತೆ ಮತ್ತು ಆಟೋ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಬಂದ್ವಿ ನಾವು. ಇವತ್ತಿನ ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಪೋರ್ಟ್ ಮಾಡಿ. ನಾವು ಬನ್ನಟ್ಟಿಯಿಂದ ಜಮಖಂಡಿ ಹೊಂಟೆ ನೋಡ್ರಿ. ಜಮಖಂಡಿಯಿಂದ ಹೋಗ್ಬೇಕಿಲ್ಲ, ಯಾವಾಗ ಹೋಗ್ಬಿಡ್ತೇವೆ ಗೊತ್ತಿಲ್ಲ. 8 ಗಂಟೆ ಅಂದರೆ ಹುಬ್ಬಳ್ಳಿ ಧಾರವಾಡ ಬಸ್ ಒಂದು ಬಂದಾಗಿ ಬಿಡ್ತಾವೆ. ಆ ಕಡೆ ಹುಬ್ಬಳ್ಳಿ ಧಾರವಾಡ ಕಡೆ ಬಸ್ಸನೇ ಇಲ್ಲ. ನೋಡ್ಬೇಕು ಬಸ್ಸಿಗೆ ಹೋಗೋದಕ್ಕೆ ಅಥವಾ ಹೆಂಗೆ ಗೊತ್ತಿಲ್ಲ. ಲೋಕಾಪುರಕ್ಕೆ ಹೋದಿಂದ ಇಲ್ಲೇ ಸಿಕ್ಕಾಪಟ್ಟೆ ಲೇಟ್ ಆಗಿಬಿಡುತ್ತೆ. ನಾವೀಗ ಜಮಖಂಡಿಗೆ ಬಂದೀವಿ. ಬನ್ನಟ್ಟಿಯಿಂದ ಜಮಖಂಡಿ ಭಾಳ ದೂರ ಆಗಂಗಿಲ್ಲ ಅಂತ ಅನಿಸ್ತಾ ಜಲ್ದಿನ ಬಂದೀವಿ. ನಮ್ಗೆ ಅಲ್ಲಿ ಬಂದಿಂದ ನಾವು ಬಂದು ಇಳಿಯಾಣಂತಲೇ ನಮಗೆ ಉಡುಪಿ ಬಸ್ ಸಿಕ್ತು, ಲಾಸ್ಟ್ ಬಸ್ ಇದೆ. ಬಟ್ಗುರ್ಕಿಗೆ 8:30 ಅಂದ್ರೆ ಕರೆಕ್ಟಾಗಿ ಬಟ್ಗುರ್ಕಿ ಆಗಿರ್ತೈತಿ. ಅದೊಂದು ಖುಷಿ ಆಯ್ತಾ. ಇಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೆ ಲೋಕಾಪುರಕ್ಕೆ ಲೋಕಾಪುರದಿಂದ ನಾವು ಹೋಗೋದು ಹೆವಿ ಅಂತ ಅನಿಸ್ತಿತ್ತು. ಬಟ್ ಬಸ್ ಸಿಕ್ತು.